ಓಂ ನಮಃ ಶಿವಾಯ. ಏಳುಮಲೆಯ ಸುಂದರ ಕಾಡಿನ ನಡುವೆ ಅಮಾವಾಸ್ಯೆಯ ಕತ್ತಲನ್ನು ಸೀಳಿ ಭಕ್ತಿಯ ಬೆಳಕು ಚೆಲ್ಲುವ ಅದ್ಭುತವೇ ಸಾಳುದೀಪ. ಇಂದು ನಾವು ಮಾದಪ್ಪನಿಗೆ ಅತ್ಯಂತ ಪ್ರಿಯವಾದ ಈ ದೀಪೋತ್ಸವದ ಮಹಿಮೆಯನ್ನು ತಿಳಿಯೋಣ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದವರಿಗೆ ಅಲ್ಲಿನ ಸಾಲು ಸಾಲು ದೀಪಗಳ ದರ್ಶನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜಾನಪದ ಕಾವ್ಯಗಳ ಪ್ರಕಾರ ಮಾದಪ್ಪನು ಕಾಡಿನ ಕತ್ತಲಲ್ಲಿ ಸಂಚರಿಸುವಾಗ ಭಕ್ತರು ಅವನ ದಾರಿ ಸುಗಮವಾಗಲಿ ಎಂದು ದೀಪಗಳನ್ನು ಬೆಳಗುತ್ತಿದ್ದರಂತೆ. ಸಾಳು ಎಂದರೆ ಸಾಲು ಎಂದರ್ಥ. ಸಾವಿರಾರು ದೀಪಗಳನ್ನು ಸಾಲಾಗಿ ಹಚ್ಚಿ ಮಾದಪ್ಪನಿಗೆ ಬೆಳಗುವುದೇ ಈ ಸಾಳು ದೀಪದ ಮಹಿಮೆ. ಭಕ್ತರು ತಮ್ಮ ಕಷ್ಟಗಳು ನೀಗಲಿ, ಜೀವನದ ಕತ್ತಲೆ ದೂರವಾಗಿ ಸುಖದ ಬೆಳಕು ಬರಲಿ ಎಂದು ಹರಕೆ ಹೊತ್ತು ಈ ದೀಪಗಳನ್ನು ಹಚ್ಚುತ್ತಾರೆ. ಅದರಲ್ಲೂ ದೀಪಾವಳಿ ಮತ್ತು ಮಹಾಶಿವರಾತ್ರಿಯ ಸಮಯದಲ್ಲಿ ಬೆಟ್ಟದ ತುಂಬ ಹಣತೆಗಳ ಬೆಳಕು ಕಂಡಾಗ ಸಾಕ್ಷಾತ್ ಕೈಲಾಸವೇ ಭೂಮಿಗೆ ಇಳಿದು ಬಂದಂತೆ ಭಾಸವಾಗುತ್ತದೆ. ಮಾದಪ್ಪನು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಆತ ಜ್ಯೋತಿ ಸ್ವರೂಪಿ. ಭಕ್ತಿಯಿಂದ ಒಂದು ಪುಟ್ಟ ದೀಪ ಹಚ್ಚಿದರೂ ಸಾಕು, ಆ ಮಾದಪ್ಪ ಅವರ ಮನೆಯ ದೀಪವಾಗಿ ಬೆಳಗುತ್ತಾನೆ ಎಂಬುದು ಈ ಕ್ಷೇತ್ರದ ವಿಶೇಷ. ಕತ್ತಲನ್ನು ಓಡಿಸುವ ಈ ಜ್ಯೋತಿಯ ಮಹಿಮೆ ಅಪಾರ. ಆದರೆ ಇದೇ ಬೆಟ್ಟದಲ್ಲಿ ಮಾದಪ್ಪನು ಕ್ರೂರ ಹುಲಿಯನ್ನು ಪಳಗಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಆ ರೋಚಕ ಕತೆ ನಿಮಗೆ ಗೊತ್ತೇ? ಅದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಉಘೇ ಮಾದಪ್ಪ.